I have just seen many name tags or status like that proud ಲಿಂಗಾಯತ ಹುಡುಗಿ ಹುಡುಗ ಸೆಲೆಬ್ರೇಟಿಂಗ್ ಬಸವ ಜಯಂತಿ ಅಂತ. ಎವ್ರಿಥಿಂಗ್ ಫೀಲ್ಸ್ ಗುಡ್ ಅಂಟಿಲ್ ರಿಯಾಲಿಟಿ ಹಿಟ್ಸ್ ಅಂತಾರಲ್ಲ, ಹಂಗೆ ರಿಯಾಲಿಟಿಯಲ್ಲಿ ಬಸವಣ್ಣ ಅವರು ಅರಿವೇ ಗುರು ಅಂತಾರೆ, ತಿಳುವಳಿಕೆನೆ ಎಲ್ಲ. ಹಂಗಂತ ಇವ್ರು ಯಾರು ತಿಳ್ಕೊಂಡಿಲ್ದೇ ಇರೋರು, ಹಳೆ ಕಾಲದವರು ಅಲ್ಲ. ವೆಲ್ ಎಜುಕೇಟೆಡ್ ಅಂಡ್ ಎಜುಕೇಶನಲ್ಲಿ ಬಸವಣ್ಣ ಅವರ ಪಾಠಗಳು ಅಂದ್ರೆ ವಚನಗಳು, ಅವರ ಜೀವನ ಎಲ್ಲಾನು ಓದಿ ಎಕ್ಸಾಮ್ ಬರೆದು ಎಸ್ಸೆಗಳನ್ನು ಬರ್ದಿರ್ತೀವಿ. ಸ್ಟಿಲ್ ಅವ್ರು ಏನು ಹೇಳಿದ್ದಾರೆ ಅದ್ರ ಅಗೇನ್ಸ್ಟ್ ಆಗಿ ಆಚರಣೆಗಳನ್ನ ಮಾಡ್ತಿರ್ತೀವಿ. ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಅವರು ಇಷ್ಟಲಿಂಗ ಕಾನ್ಸೆಪ್ಟ್ ಅಂತ ತರ್ತಾರೆ. ನಾವೇನು ಲಿಂಗ ಧಾರಣೆ ಮಾಡ್ತೀವಿ, ಪೂಜೆ ಮಾಡಿ ಲಿಂಗನ ಕತ್ತಿಗೆ ಹಾಕೊಂತೀವಿ, ಅದಕ್ಕೆ ಅವರು ಇಷ್ಟಲಿಂಗ ಅಂತಾರೆ. ಆ್ಯಂಡ್ ಅದು ಯೂನಿವರ್ಸಲ್ ಫಾರ್ಮಲ್ಲಿದೆ, ಯಾವುದೇ ರೀತಿ ಗುರುತು ಆಕಾರ ಇಲ್ಲ. ಆ್ಯಂಡ್ ಅದನ್ನು ನಾವು ಧರಿಸಿ ನಾವು ಕೂಡ ಯಾವುದೇ ಜಾತಿಯಿಂದ ಗುರುತಿಸ್ಕೋಬಾರ್ದು, ಯೂನಿವರ್ಸಲ್ ಪರ್ಸನ್ಸ್ ಆಗಬೇಕು ಅಂತ ಹೇಳ್ತಾರೆ. ಸಿಮಿಲರ್ ಕಾನ್ಸೆಪ್ಟ್ ಲೈಕ್ ವಿಶ್ವಮಾನವ. ಓಕೆ, ಇದೆಲ್ಲ ಬಿಡಿ, ಇದನ್ನೆಲ್ಲ ಅಗೇನ್ಸ್ಟ್ ಆಗಿ ನಾವು ಆಚರಣೆ ಮಾಡಿಕೊಂಡು ಆಮೇಲೆ ಮಾತಿಗೆ ಮುಂಚೆ ಜಾತಿನ ಮೆನ್ಷನ್ ಮಾಡಿಕೊಂಡು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದನ್ನೆಲ್ಲ ಬಸವಣ್ಣ ಅವ್ರ ಮೇಲಿಂದ ನೋಡ್ತಿದ್ರೆ ಸೈಕ್ ಆಗಿಬಿಟ್ಟಿರ್ತಾರೆ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ.